ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹುಣಸೆ ಹುಳಿ ಚಿತ್ರಾನ್ನ, ಹುಣಸೆ ಹುಳಿ ಗೊಜ್ಜು ಅಂತಲೂ ಹೇಳ್ಬೋದು. ಹಳ್ಳಿ ಸೈಡು, ಹಳ್ಳಿ ಸೊಗಡಿನ, ಹಳ್ಳಿ ಶೈಲಿಯ ಚಿತ್ರಾನ್ನ. ಇದು ಖಾರವಾಗಿ ಸಕ್ಕತ್ತಾಗಿರುತ್ತೆ, ಸ್ಪೈಸಿಯಾಗೆ. ಹುಳಿ, ಉಪ್ಪು, ಹುಳಿ, ಖಾರ ಎಲ್ಲ ಇರುತ್ತೆ ಇದರಲ್ಲಿ. ಹಾಗೆ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಒಂದೊಳ್ಳೆ ಗೊಜ್ಜು ಎಲ್ಲರೂ ತೊಗೊಂಡೋಗ್ಬೇಕಂದ್ರೆ ಇದು ಒಂದು. ನನ್ನ ಮಗ ನೋಡಿ ತಿಂದು ಹೇಗಿದೆ ಅಂತೇಳಿದ್ರೆ ಸಖತ್ತಾಗಿದೆಯಮ್ಮ ಅಂತ ಹೇಳ್ತಿದ್ದಾನೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮಣ್ಕಟ್ಟಿದ ಮೆಣಸಿನ್ಕಾಯಿ, ಎಣ್ಣೆ, ಅರಿಶಿಣ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕಡಲೆಬೀಜ, ಮೆಂತ್ಯ, ಕೊತ್ತಂಬರಿ ಸೊಪ್ಪು. ಇಷ್ಟು ಬೇಕಾಗಿರೋದು. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ, ಯಾಕೆಂದರೆ ಗ್ಯಾಸ್ಟ್ರಿಕ್ ಇರೋರಿಗೆ ಆಗಲ್ಲ ಅಂತ ಕೆಲವ್ರು ಹೇಳ್ತೀರಾ. ಸೊ ಖಾರ ಇರಲಿ ಅಂತ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಗೈಸ್, ಇಲ್ಲೊಂದು ನಿಮಗೆ ಟಿಪ್ಸ್ ಹೇಳ್ತೀನಿ. ಏನು ಅಂದರೆ, ಹುಣಸೆಹಣ್ಣ ಬಿಸಿ ನೀರಲ್ಲಿ ನೆನೆಸಿ ಇಡಿ. ಬಿಸಿನೀರಲ್ಲಿ ನೆನೆಸಿ ಇಟ್ಟಾಗ ಅದು ರಸ ಜಾಸ್ತಿ ಬಿಡುತ್ತೆ. ಅದೇ ನೀವು ತಣ್ಣೀರಲ್ಲಿಟ್ಟಾಗ ಬಿಡಲ್ಲ. ಇದು ಒಂದು ಟಿಪ್ಸು. ಒಂದು ಕಡಾಯಿಗೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಜೀರಿಗೆ, ಮೆಂತ್ಯ, 1-2 ಟೇಬಲ್ ಸ್ಪೂನ್ ಮೆಂತ್ಯ, 3 ಟೇಬಲ್ ಸ್ಪೂನ್ ಜೀರಿಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಕೊಳ್ಳಿ. ಅದು ಆರೋದಕ್ಕೆ ಬಿಡಿ. ಅದೇ ಕಡಾಯಿಗೆ ಎಣ್ಣೆ, ಕಡಲೆ ಬೀಜನ ಈ ಥರ ಫಸ್ಟೇ ಹುರ್ಕೊಂಡು ಎತ್ತಿಕೊಳ್ಳಿ. ನೀವು ಪುಳಿಯೋಗರೆ ಆಗಲಿ, ಚಿತ್ರಾನ್ನಕ್ಕಾಗಲಿ, ಅಥವಾ ಹುಳಿ ಚಿತ್ರಾನ್ನಕ್ಕೆ, ಯಾವುದೇ ಚಿತ್ರಾನ್ನ, ಯಾವುದೇ ಹುಳಿಗಾದ್ರೂ ಕಡಲೆ ಬೀಜನ ಫಸ್ಟೇ ಈ ಥರ ರೋಸ್ಟ್ ಮಾಡಿ ಎತ್ತಿಕೊಂಡ್ರೆ ನೀವು ಅನ್ನ ಕಲಿಸ್ಕೊಬೇಕಾದ್ರೆ ಅದು ಸೇರಿಸಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮೆತ್ತಗಿರಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ ಕಡಲೆ ಬೀಜ. ಅದೇ ಕಡಾಯಿಗೆ ಸಾಸಿವೆ, ಕಡಲೆಬೇಳೆ ಒಗ್ಗರಣೆಗೆ ಹಾಕ್ಕೊಂಡು ಅದು ಸ್ವಲ್ಪ ಕಡಲೆಬೇಳೆ ಕೆಂಪಾದ ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಒಂದು 2 ನಿಮಿಷ ಬಿಡಿ. ಅದು ಅಷ್ಟೇ ಸ್ವಲ್ಪ ಬಾಡಿದ ಮೇಲೆ ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಮಣ್ಕಟ್ಟಿದ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಅದು ಒಂದು 3 ಮಿನಿಟ್ಸ್ ಬಾಡಿದ ಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿನೂ ಅಷ್ಟೇ ನಿಮ್ಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಬೇಕು ಅದ್ರ ಮೇಲೆ, ಆ ಕ್ವಾಂಟಿಟಿ ಮೇಲೆ ಈರುಳ್ಳಿ ತೊಗೊಳ್ಳಿ. ಜಾಸ್ತಿ ಜನ ಇದ್ದರೆ ಜಾಸ್ತಿ ಈರುಳ್ಳಿ ತೊಗೊಳ್ಳಿ. ಅದೊಂದು ಸ್ವಲ್ಪ ಕಲರ್ ಬದಲಾದ ಮೇಲೆ ಈರುಳ್ಳಿ, ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಆದಮೇಲೆ ಅರಿಶಿಣ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಗೊಜ್ಜು ರೆಡಿ ಆಯ್ತಾ ಬಂತು. ಗೈಸ್, ನಾನಿಲ್ಲೊಂದು ಮಿಸ್ ಮಾಡಿದೆ, ಅದನ್ನು ಹೇಳ್ತೀನಿ ಏನು ಅಂತ. ಇದನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ. ಹುಣಸೆಹಣ್ಣ ಈ ಥರ ಕಿವುಚ್ಕೊಳ್ಳಿ. ಇವಾಗ ಕಿವುಚ್ಕೊಂಡು ಚೆನ್ನಾಗಿ ರಸ ಬಿಡುತ್ತೆ. ರಸ ಬಿಟ್ಟಿದ್ದನ್ನ ಇವಾಗ ರಸನ ಆ್ಯಡ್ ಮಾಡ್ಕೊಳ್ಳಿ. ಇದೊಂದು ಕುದಿ ಬರಲಿ. ಕುದಿ ಬಂದ ಮೇಲೆ ಇದು ಗಟ್ಟಿಗಾಗುತ್ತೆ. ಕುದಿ ಬಂದ ಮೇಲೆ ಇದು ಗಟ್ಟಿಗಾಗುತ್ತೆ. ಇಲ್ಲಿ ಒಂದು ಮಿಸ್ ಮಾಡಿದೆ ನಾನು, ಹುಳಿ ಸಾಂಬಾರು ಪೌಡರ್. ಇದು ಹುಳಿ ಸಾಂಬಾರು ಪೌಡರ್ ಹಾಕ್ಕೊಂಡ್ರೆ ಸ್ಪೈಸಿಯಾಗೂ ಇರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹುಳಿ ಸಾಂಬಾರು ಪೌಡರು 1-2 ಸ್ಪೂನಷ್ಟು ಹುಳಿ ಸಾಂಬಾರು ಪೌಡರ್ ಹಾಕ್ಕೊಳ್ಳಿ. ಹಾಗೆ ಇದು ಜೀರಿಗೆ, ಮೆಂತ್ಯ ಪೌಡರು ಮಿಕ್ಸ್ ಮಾಡಿಕೊಂಡು ಕುದಿಸಿ 1-2 ರೌಂಡ್ ಕುದಿಸಿದ್ರೆ ಅದು ಕುದೀತಾ ಇದೆ. ಫ್ಲೇವರ್ ಕೂಡ ಸಖತ್ತಾಗಿ ಬರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮುಗೀತು. ಫೈನಲಿ ಒಂದಂತೂ ಬಂತು. ನನಗಿಲ್ಲಿ ಎಣ್ಣೆ ಕಮ್ಮಿ ಅನಿಸ್ತು ಸ್ವಲ್ಪ. ನಾನು ಇಲ್ಲಿ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಗೊಜ್ಜಲ್ಲಿ ನೀವು ಯಾವುದೇ ಗೊಜ್ಜಾದರೂ ಸ್ವಲ್ಪ ಎಣ್ಣೆ ಫ್ಲೇವರ್ ಜಾಸ್ತಿ ಇರಬೇಕು. ಫೈನಲಿ ರೆಡಿ ಆಯಿತು. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.